ಅಲ್ಲ ರೀ, ಮೊದಲೆಲ್ಲ ನಾವೇ ಸಾಕು ಅಂದ್ರೂ ಏನೇನೋ ಈವೆಂಟ್ಸ್ ಇಟ್ಕೊಂಡು ಫಂಕ್ಷನ್ ಮಾಡ್ತಿದ್ರಿ. ಈಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಂದರೆ ಹೀಗೆ ಬಂದು ನಿಂತಿದ್ದೀರಲ್ಲ. ಸರ್, ಅದು ಆವಾಗ. ಈಗ ನಾನು ಮುಂದಿನ ಪರೀಕ್ಷೆಗೆ ಓದ್ಕೋಬೇಕು. ಇದನ್ನೆಲ್ಲ ನೋಡ್ಕೊತಿದ್ರೆ ಪರೀಕ್ಷೆಗೆ ಯಾವಾಗ ಸರ್ ಓದ್ಕೊಳ್ಳೋದು? ಸರ್, ಸದ್ಯಕ್ಕೆ ನಾನಿರೋ ಪರಿಸ್ಥಿತಿಲಿ ಪಾರ್ಟಿಸಿಪೇಟ್ ಮಾಡೋ ಇಂಟ್ರೆಸ್ಟ್ ಸ್ವಲ್ಪನೂ ಇಲ್ಲ ಸರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾ ಐ ಅಂಡರ್ಸ್ಟ್ಯಾಂಡ್. ನಿಮ್ಮಿಬ್ಬರ ಮನಸ್ತಾಪದಿಂದ, ಸಂಕಟಗಳಿಂದ ಕಾಲೇಜ್ನ ಎಲ್ಲ ಆ್ಯಕ್ಟಿವಿಟೀಸ್ಗೆ ತೊಂದರೆ ಆಗ್ತಿದೆ ಅನ್ನೋದನ್ನ ಐ ಆಮ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಸರ್, ವೆಯ್ಟ್ ಮಿಸ್ಟರ್ ರಿಷಿ, ಅವತ್ತೇನೋ ಅನ್ನಪೂರ್ಣ ಮೇಡಮ್ ಇದ್ದರು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇವತ್ತು ನಾನು ಒಬ್ಬನಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ನೀವಿಬ್ಬರು ನನಗೆ ಕೋಆಪ್ರೇಟ್ ಮಾಡಬೇಕು. ನಾನೇನು ಒಂದು ವಾರದಷ್ಟು ಇನ್ವಾಲ್ವ್ಮೆಂಟ್ ಟೈಮ್ ಕೇಳ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೀಗ ಹೊರಗಡೆ ಕೆಲಸ ಇದೆ. ನಾನು ಬರೋ ಅಷ್ಟರಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಅನ್ನಪೂರ್ಣಮ್ಮಾಜಿ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಇದ್ದೀನಿ. ನನಗಿದ್ರಲ್ಲೆಲ್ಲ ಒಂಚೂರು ಆಸಕ್ತಿನೇ ಇಲ್ಲ. ನಾನು ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಇಲ್ಲಿ ನಿಂತೀವ್ನಿ. ನನಗೂ ಇದ್ರಾಗೇನು ಆಸಕ್ತಿ ಇಲ್ಲ. ಅಮ್ಮಮ್ಮ ಎಲ್ಲ ಸರಿ ಮಾಡಿರ್ತಾರೆ ಅಲ್ವಾ? ಅವ್ರು ಏನಾದರೂ ಮಿಸ್ ಮಾಡಿದ್ರೆ ಕತೆ ಗೋವಿಂದನೇ. ಈ ಒಂದು ತಪ್ಪಿಂದ ಹಿಂದೆ ಮಾಡಿದ್ದೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಓ ಮೈ ಗಾಡ್, ನೋನು. ಹಾಗೇನಾದರೂ ಆದರೆ ನನಗೆ ಋಷಿ ಸಿಗೋದಿರಲಿ, ಇನ್ಯಾವತ್ತೂ ಇವ್ರು ಯಾರ ಹತ್ರನೂ ತಲೆ ಎತ್ತಿ ಮಾತಾಡೋಕೆ ಆಗಲ್ಲ. ಅಷ್ಟೇ ಅಲ್ಲ, ಅಜ್ಜಿ ನನಗೆ ಲೈಫ್ ಸೆಂಟೆನ್ಸೇ ಕೊಟ್ಬಿಡ್ತಾರೆ. ಶಿಟ್. ಕೆಂಪ ನೋಡಿ, ಐಸ್ ಹಾಕಿ 2 ಮೂಸಂಬಿ ಜ್ಯೂಸ್ ಕೊಡಪ್ಪ. ಏನ್ ಬಾಸ್, ಐಸ್ ಹಾಕಿ ಜ್ಯೂಸ್ ತಗೊಂಡೋಗ್ತೈತಿಯಾ? ಯಾರಿಗೆ? ಏನ್ ಸ್ಪೆಷಲ್ ಮೀಟಿಂಗಾ? ಯಾಕಪ್ಪ ಹೇಳ್ತೀಯ? ಪ್ರೆಸಿಡೆಂಟ್ ಕಂಬ್ಲಿ ಮತ್ತು ರಿಷಿ ಸರ್ ಇಬ್ಬರೇ ಪ್ರಿನ್ಸಿಪಲ್ ಚೇಂಬರಲ್ಲಿದ್ದಾರೆ. ಏನೇನೋ ಡಿಸ್ಕಷನ್ನು. ಅದಕ್ಕೆ ಇಬ್ಬರು ಸ್ವಲ್ಪ ತಣ್ಣಗಾಗ್ಲಿ ಅಂತ ತಣ್ಣಗಿರೋ ಜ್ಯೂಸ್ ಕೇಳಿದ್ದು. 2 ಮೂಸಂಬಿ ಜ್ಯೂಸು ಐಸ್ ಹಾಕಿ. ರಿಷಿ ಅಣ್ಣ ಮತ್ತೆ ಕಮಲಿನ ಇದೇನಾ ನಿಕಾ? ಅವರಿಬ್ರು ಪ್ರಿನ್ಸಿ ರೂಮಲ್ಲಿದ್ದಾರಂತೆ. ಈಡ್ ದಿವಸ ಹಾವು ಮುಂಗ್ಸಿ ಸಂಬಂಧದಂಗಿದ್ರಲ್ಲ, ಈಗ ಹೆಂಗೆ? ಅಣ್ಣ ಜ್ಯೂಸು. ತಗೊಳ್ಳಿ. ಬರ್ತೀನಿ ಕೆಂಪ. ಇಷ್ಟೆಲ್ಲ ಆದ್ರೂ ಹೌ ಕಮ್ ದೇ ಆರ್ ಸ್ಟಿಲ್ ಟುಗೆದರ್? ಹಲೋ, ಇಲ್ಲಿ ಬಶೀರ್ ಭಾಯ್ ಅಂತ ಇದ್ದಾರಲ್ಲ, ನಾನು ಅವ್ರನ್ನ ಮೀಟ್ ಮಾಡಬೇಕಿತ್ತು. ಯಾಕೆ? ಸ್ವಲ್ಪ ಏನೋ ಕೆಲಸ ಇತ್ತು ಅವ್ರ ಹತ್ರ. ಹಂಗೆಲ್ಲ ಸಿಗಲ್ಲ ಅವರು. ಅದು ನಾನು ನಿಮ್ಮ ಹತ್ರ ಎಲ್ಲ ಹೇಳೋಕ್ಕಾಗಲ್ಲ. ನಾನೇ ಅವ್ರ ಹತ್ರ ಮಾತಾಡಬೇಕು. ಅದಕ್ಕೆ 5 ನಿಮಿಷ ವೇಟ್ ಮಾಡಿ, ಕರಿತೀನಿ. ಥ್ಯಾಂಕ್ ಯು.
ತಲೆಗೆ ಕೆಡ್ಸ್ಕೊಂಬಿಡಿ ಮೇಡಮ್. ಈ ಬಶೀರ್ ಭಾಯ್ ಡೀಲಿಂಗ್ ಯಾವತ್ತೂ ಓಪನ್ಗೆ ನಡೆಯಲ್ಲ. ಸ್ವಲ್ಪ ಸೈಲೆಂಟ್ ಮೇ ಚಲೇಗಾ, ಫುಲ್ ಕಾನ್ಫಿಡೆನ್ಷಿಯಲ್. ಆದರೂ ಇದರಿಂದ ಏನು ತೊಂದರೆಗೆ ಆಗಲ್ಲ ಅಂತ ನಮ್ದಕ್ಕೆ ಹೇಳ್ತಿಲ್ಲ ಮೇಡಮ್. ಡೋಂಟ್ ವರಿ, ಯಾರಿಗೂ ಗೊತ್ತಾಗಲ್ಲ. ಓಕೆ, ಯಾವುದಕ್ಕೂ ನಿಮ್ಗೊಂದು ಮಾತು ಹೇಳಿರ್ತೀನಿ. ಈ ವಿಷಯದಲ್ಲಿ ನನ್ನ ಹೆಸರಾಗಲಿ ಅಥವಾ ನನ್ನ ಮೊಮ್ಮಗಳ ಹೆಸರಾಗಲಿ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಶೋರ್. ಥ್ಯಾಂಕ್ ಯು. ತುಂಬ ಅಲರ್ಟ್ ಆಗಿರಿ. ಓಕೆ, ಕಾಸು ನಮ್ಮದು ಕೈಗೆ ಬಂದಮೇಲೆ ಹಲ್ಲ ಪೂಚೆ ತುಬ್ಬಿ ನಮ್ಮದು ಬಾಯಿಗೆ ಬಿಡಲ್ಲ ಮೇಡಮ್. ನಿಮ್ಮದು ಕಾಮ್ ಆಯಿತು ಅಂತ ತಿಳ್ಕೊಳ್ಳಿ. ಗುಡ್, ಥ್ಯಾಂಕ್ ಯು ಸೋ ಮಚ್. ಆದರೂ ಹುಷಾರು. ಓಕೆ ಮೇಡಮ್. ಓಕೆ. ನೀವು ಯಾಕೋ ಬೆವರ್ತಾ ಇರಂಗಿದೆ. ಫ್ಯಾನ್ ಹಾಕ್ತೀನಿ. ಏನು ಬೇಕಾಗಿಲ್ಲ ಸರ್. ಐ ಆಮ್ ಫೈನ್. ಇದರಲ್ಲಿ ನನಗೆ ಯಾವುದೂ ತೊಂದರೆ ಇಲ್ಲ. ನೀವು ಬರಲ್ಲ ಅಂದ್ರೆ ಬಿಡಿ, ನಾನೇ ನೋಡ್ಕೋತೀನಿ. ಸರಸ್ವತಿ ಪೂಜೆಗೆ ಏನೇನು ಕಾರ್ಯಕ್ರಮಗಳಾಗಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ನಾನು ಹಾಕೋ ಲಿಸ್ಟ್ ಪ್ರಕಾರನೇ ಎಲ್ಲ ಆಗಲಿ, ನಾನು ನೋಟಿಸ್ಗೆ ಸೈನ್ ಹಾಕ್ತೀನಿ. ನಿಲ್ಸಿ ಸರ್, ಏನು ಆಟ ಆಡ್ತಿದ್ದೀರಾ? ಯಾಕೆ? ನೀವೇ ಆಸಕ್ತಿ ಇಲ್ಲ ಅಂತ ಹೇಳುದಲ್ಲ, ಇದೇನು ದಿಢೀರ್ ಅಂತ ನಾನಿದನ್ನು ಒಪ್ಪಕ್ಕಿಲ್ಲ. ಆಸಕ್ತಿ ಇಲ್ಲ ಅಂತಂದೆ. ಅದೇ ಸಮಯ ಅನ್ನಪೂರ್ಣಮ್ಮ ಅಜ್ಜಿಗೂ ಗೌರವ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅರೆ, ಇದೊಳ್ಳೆ ಚೆನ್ನಾಗೈತಲ್ಲ. ನಾನು ಮನ್ಸು ಬದಲಾಯಿಸಿದ್ರೆ ನಿಮ್ಗೆ ಯಾಕೆ ಟೆನ್ಷನು? ನೀವು ಮನ್ಸು ಬದಲಾಯಿಸ್ಕೊಂಡಿದ್ದಕ್ಕಲ್ಲ, ಎಲ್ಲನೂ ನಾನೇ ಮಾಡ್ತೀನಿ, ನಾನೇ ಡಿಸೈಡ್ ಮಾಡ್ತೀನಿ, ಲಿಸ್ಟು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದೆಂಗೆ ಮಾಡ್ಬಿಡ್ತೀರಾ? ಪ್ರೆಸಿಡೆಂಟು ನಾನಲ್ವಾ? ಅಜ್ಜಿ ಹೇಳ್ರಂಗೆ ಇದು ನನ್ನ ಜವಾಬ್ದಾರಿ. ಆದರೆ ನೀವೇನು ಡಿಸೈಡ್ ಮಾಡ್ತಿಲ್ವಲ್ಲ? ಯಾರು ಹೇಳಿದ್ದು? ನಾನಿನ್ನ ನಿರ್ಧಾರ ಮಾಡ್ತಿದ್ದೆ. ಆಟ್ರಲ್ಲಿ ನೀವೇ ಅವಸರ ಪಟ್ರಿ. ಈ ಕೆಲಸನ ನಾನೇ ಮಾಡ್ಕೊತೀನಿ, ನೀವೇನು ಬರೋದು ಬೇಡ ಬಿಡಿ. ಓಹೋ, ಈಗ ನೀವು ಬಂದ್ರಿ ಅಂತ ನಾನು ಬರಬಾರ್ದಾ? ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಮೊದಲು ಒಪ್ಕೊಂಡಿದ್ದೆ ನಾನು. ಮೊದಲು ಅನ್ನೋದು ಮುಖ್ಯ ಅಲ್ಲ ಸರ್, ಈ ಕೆಲಸನ ಯಾರು ಕರೆಕ್ಟಾಗಿ ಮಾಡ್ತಾರೆ ಅನ್ನೋದು ಮುಖ್ಯ. ಕಮಲಿ ಅವರೇ, ಅದು ಹೇಗ್ರಿ ನಾನು ಸರಿ ಕೆಲಸ ಮಾಡಲ್ಲ ಅಂತೀರಾ? ಯಾಕಂದ್ರೆ ಆಸಕ್ತಿ ಇಲ್ಲ ಅಂತ ಹೇಳ್ದವ್ರು ನೀವೇ ಅಲ್ವಾ? ಇದನ್ನ ನಾನೇ ಮಾಡ್ಕೊತೀನಿ ಬಿಡಿ. ಆಗಲ್ಲ, ನಾನು ಸೈನ್ ಮಾಡ್ತೀನಿ. ನಾನು ಬಿಡಕ್ಕಿಲ್ಲ ಸರ್. ಅಯ್ಯೋ, ಸಾಕು ನಿಲ್ಲಿಸಿ ನಿಮ್ಮ ಜಗಳ. ಏನಾಗಿದೆ ನಿಮ್ಮಿಬ್ಬರಿಗೂ? ಈ ಜ್ಯೂಸ್ನ ನಾನು ಕುಡ್ದು ಖಾಲಿ ಮಾಡೋಷ್ಟರಲ್ಲಿ ನೀವು ತಗೊಳ್ಳಿ. ನಾನು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ನಾನುವೆ. ನಾನು ಸೈನ್ ಹಾಕೋದು. ನಾನು ಸೈನ್ ಹಾಕದೆ. ಬಾ ಸರೋಜಕ್ಕ, ನಿನ್ನ ಜೊತೆ ದೇವಸ್ಥಾನಕ್ಕೆ ಹೋಗಿ 7 ದಿವಸ ಆಯ್ತು ನೋಡು. ಊರಾಗೆ ಶುಕ್ರವಾರಕ್ಕೊಂದು ಕಿತ ಸಿಹಿ ಪೊಂಗಲ್ ಮಾಡ್ಕೊಂಡು ಮಾರ ಒಂದು ದೇವಸ್ಥಾನಕ್ಕೆ ಕೊಡ್ತಿದ್ವು. ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತದೆ ಅಲ್ವಾ ಸರೋಜಕ್ಕ? ನಿನ್ನ ಮನಸ್ಸಾಗಿರೋ ಸಂಕಟ ನಂಗೆ ಅರ್ಥ ಆಗ್ತದೆ ಕಣಕ್ಕ. ಲೆಕ್ಕಂಪ, ಏನಕ್ಕ? ನೀನಿರೋದ್ರಿಂದ ಒಸಿ ಧೈರ್ಯಕ್ಕಲ್ಲ. ಕಮ್ಲಿ ಮತ್ತೆ ನಿಂಗೆ ಇಬ್ರುವೆ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬಂದಾಗಿಂದ ನಿಮ್ಮ ಅವ್ವಂಗೂ ನನಗೂ ಅವ್ರದ್ದೇ ಯೋಚನೆ ಕಳ್ಳ. ನೀನು ಪಟ್ಟಣಕ್ಕೆ ಬರಕ್ಕೆ ಮುಂಚೆ ನಮಗೆ ಮಾತು ಕೊಟ್ಬಿಟ್ಟು ಬಂದಿದ್ಯಲ್ಲ,
ಅವರಿಬ್ಬರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತವ. ಅದನ್ನ ಸಂದಾಗ ಉಳಿಸ್ಕೊಂಡಿದ್ದೀಕಲ್ಲ ನೀನು. ಓ ಅಕ್ಕೋ, ಇದೇನು ಶಾನೆ ದೊಡ್ಡ ವಿಷಯ ನಂಗೆ ಹೇಳ್ತೀಯಲ್ಲ. ನಮ್ಮನೆ ಐಕಣ್ಣ ನಾವು ನೋಡ್ಕೋತಾ ಇದ್ರೆ ಬೇರೆ ಯಾರು ನೋಡ್ಕೋತಾರೆ? ಬಾ. ಇವಳು ಕಾಮಿನಿ ಅಲ್ಲ, ಪೆದ್ದಿನಿ, ಪೆದ್ದಮ್ಮ. ಗೌರಿ ಗೌರಿ ಅಂತ ಬೀದಿ ಬೀದಿ ಬಾಯಿ ಪಡ್ಕೊಂಡು ಓಡಾಡ್ತಿರ್ತಾಳೆ. ಗೌರಿ ಇಲ್ಲೇ ಇದ್ದಾಳೆ ಅಂತ ಹೇಳೋಣ ಅನ್ಕೊಂಡ್ರೆ ಕೆಪ್ರಮ್ಮ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನಾಯ್ತು ನಿಮ್ಮ ಡಿಸ್ಕಷನು? ಏನು ತೀರ್ಮಾನ ಮಾಡಿದ್ರಿ? ನಾನು ಮಾಡ್ತೀನಿ ಸರ್. ಹಾಂ, ನಾನು ಮಾಡ್ತೀನಿ ಅಂತಿದ್ದೀರೋ ನಾವು ಮಾಡ್ತೀವಿ ಅಂತಿದ್ದೀರೋ? ಸರಿ, ಒಟ್ಟಿನಲ್ಲಿ ಪ್ರೋಗ್ರಾಮ್ ಚೆನ್ನಾಗಿ ಆಗಬೇಕು. ನೋಟಿಸಿಗೆ ಸೈನ್ ಹಾಕಿದ್ರಾ? ಎಸ್ ಸರ್. ಹಾಂ, ಗುಡ್. ನಾಳೆಗೆ ಏನೇನು ಬೇಕು ಅದನ್ನು ತರೋದಕ್ಕೆ ಹೋಗ್ತಿದ್ದೀರಾ? ಲಿಸ್ಟ್ ರೆಡಿ ಆಗಿದೆಯಾ? ಹಾಂ ಸರ್, ಒಂದು ರಫ್ ಐಡಿಯಾ ಇದೆ. ಲಿಸ್ಟ್ ಮಾಡಿ ನಾನೇ ಹೋಗಿ ತೊಗೊಂಬರ್ತೀನಿ. ಸರ್, ಅದೇನು ಬೇಕು ಅಂತ ನನಗೆಲ್ಲನೂ ಗೊತ್ತು. ನಾನೇ ಹೋಗಿ ತಗೊಂಬರ್ತೀನಿ. ನಾನು ತರ್ತೀನಿ ಅಂತ ಎರಡೆರಡು ಸರಸ್ವತಿ ಪೂಜೆಗೆ ಪ್ರಿಪೇರ್ ಮಾಡಬೇಡ್ರಪ್ಪ. ಸ್ವಲ್ಪ ನೋಡ್ಕೊಂಡು ಮಾಡಿ. ರಿಷಿ, ನೀವು ಕಲ್ಚರಲ್ ಕಮಿಟಿ ಹೆಡ್ಡು, ಕಮಲಿ ನೀನು ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟು. ನೀವಿಬ್ಬರೂ ಸೇರಿಕೊಂಡು ಕಾಲೇಜಿನ ಯಾವುದೇ ಫಂಕ್ಷನ್ನ ನಿಭಾಯಿಸಬೇಕು. ಅದು ಬಿಟ್ಟು ನಾನೊಬ್ಬಳೇ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನೀವಿಬ್ಬರೂ ಸೈನ್ ಹಾಕಿರೋ ನೋಟಿಸಲ್ಲೂ ಅದನ್ನೇ ಬರೆದಿರೋದು. ನೀವಿಬ್ಬರೂ ಸೇರಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕು ಅಂತ. ಏನೋ ಅರ್ಥ ಆಯ್ತಾ? ಒಳ್ಳೆ ಮನಸ್ಸಿಗೆ ಸಮಸ್ಯೆಗಳು ಬರ್ತೈತೆ, ಆದ್ರೆ ದೇವರು ಅವನನ್ನ ಬಿಡಕ್ಕಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ಒಳ್ಳೆಯವ್ರ ಮಧ್ಯೆನೇ ಸಮಸ್ಯೆ ಬಂದ್ರೆ ನೀನ್ ಯಾರ ಕಡೆಗೆ ನಿಲ್ತೀಯ ದೇವ್ರೆ? ಇದ್ರಾಗೆ ನನ್ನ ಮಗಳು ಕಮ್ಲಿದ್ದು ತೆಪ್ಪಿಲ್ಲ, ರಿಸಿದಂತೂ ಇವನು ತಪ್ಪಿಲ್ಲ. ಪಾಪ ಎರಡು ಮನ್ಸು ನೋವು ತಿಂತಾವೆ. ನನ್ನ ಮಗಳ ಕಣ್ಣಿಗೆ ರಿಸಿನ ಯಾಕಪ್ಪ ಹಿಂಗ್ ತೋರಿಸ್ತಿದ್ಯಾ? ಸರೋಜಕ್ಕ, ಇದ್ಯಾವ್ರು ಶಾನೆ ಪವರ್ಫುಲ್ಲು. ಬೇಡ್ಕಂಡ್ ಮೇಕೆ ಒಂದು ಅರ್ಕೆ ಕಟ್ಕೊಂಡ್ರೆ ಅನ್ಕೊಂಡಿದ್ದು ಆಯ್ತದಂತೆ. ಯೋನ್ಲ ಕೆಂಪ, 100 ರೂಪಾಯಿ ಉಂಡಿಗೆ ಹಾಕ್ತೀನಂತ ಅರ್ಕೆ ಕಟ್ಕೊಳಕ ಖಂಡಿತ ಆಯ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಗತ. ಅಕ್ಕ ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಯ್ತಾ? ನೀವೇನಪ್ಪ ಇಲ್ಲಿ? ನಿಮ್ಮನ್ನೇ ನೋಡಕ್ ಬಂದಿದ್ದು ನಾನಲ್ಲ, ಅಂದ್ರೆ ನಿಮ್ಮ ನೆಂಟ್ರು ನಿಮ್ಮನ್ನೇ ಹುಡುಕ್ತಾ ಇದ್ರು. ದಮ್ಮಿದ್ರೆ ನಿಮ್ಮನ್ನ ಹುಡುಕಿ ನೋಡೋಣ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅವರು ನಿಮ್ಮನ್ನ ಹುಡುಕಕ್ಕೆ ಆಗಲ್ಲ ಅಲ್ವಾ? ಆಗಲ್ಲ. ಬಾಯ್ ಬಾಯ್. ಕಮ್ಲಿ ಅವರೇ, ಕಾರ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೆಲ್ಲ ನಾನು ಡೋರ್ ತೆಗೆದಿದ್ದು. ಹತ್ಬೋದು. ನಾನು ಕಾರಲ್ಲಿ ಬರಲ್ಲ. ಕಮ್ಲಿ ಅವರೇ, ನನ್ನ ಹತ್ರ ಕಾರ್ಗಿಂತ ದೊಡ್ಡ ಗಾಡಿ ಇಲ್ಲ, ದಯವಿಟ್ಟು ಹತ್ತಿ. ಯಾಕೆ ಸರ್ ಕಾರ್ ಅಂತ ಪದೇ ಪದೇ ಹೇಳ್ತೀರಾ?
ನಂತವನು ಗಾಡಿ ಐತೆ, ನಿಮ್ಮ ಕಾರ್ಗಿಂತ ದೊಡ್ಡ ಗಾಡಿ. ಅದೇಟ್ ದೊಡ್ಡದಾಗೈತೆ ಅಂತ ನನ್ನ ಮನ್ಸಾಗ ಅನ್ಕೋತೀನೋ ಆಟ್ ವಿಶಾಲವಾಗೈತೆ. ಮಕ್ಕಕ್ಕೆ ಗಾಳಿ ತಾಕಿಸ್ಕತ ನಗ್ನಗ್ತಾ ಆರಾಮಾಗಿ ತುಳ್ಕೊಂಬತ್ತೀನಿ. ನೀವು ಹೊಳ್ಳಿ, ನಾನು ನನ್ನ ಗಾಡಿನಾಗೆ ಬರ್ತೀನಿ. ನೋಡಿ ಕಮಲಿ ಅವರೇ, ಪ್ರಿನ್ಸಿಪಲ್ ಹೇಳಿದ್ದಾರೆ ಅಂತ ಅವ್ರ ಮೇಲಿರೋ ರೆಸ್ಪೆಕ್ಟಿಗೆ ಕರಿತಿದ್ದೀನಿ, ಬನ್ನಿ. ಇಲ್ಲ, ನಾನು ನನ್ನ ಸೈಕಲ್ನಾಗೆ ಬರ್ತೀನಿ. ಹಾಗಾದ್ರೆ ನಾನು ಬರೋದೇ ಇಲ್ಲ. ಹಾ, ಬರಲ್ಲ ಅಂದ್ರೆ ಏನರ್ಥ? ನಾನು ಹೇಳಿದ್ನಲ್ಲ, ನೀವು ನಿಮ್ಮ ಕಾರ್ನಾಗ ಮುಂದೆ ಹೋಗಿ, ನಾನು ನನ್ನ ಸೈಕಲ್ನಾಗ ಹಿಂದೆ ಬರ್ತೀನಿ.